ಹಾಯ್ ನಮಸ್ಕಾರ ರೀ. ನಾ ಯಾರಂದಲೇ ಗೊತ್ತಾಯ್ತಲ್ಲ, ನಾನು ನಿಮ್ಮ ಕುಂದಾಪ್ರಿ. ಇದು ನನ್ನ ಬರ್ತಡೇ ವ್ಲಾಗ ಇರತ್ತೆ. ನಾ ಪ್ರತಿ ವರ್ಷ ನನ್ನ ಬರ್ತಡೇ ಒಂದೊಂದು ಕಲಿತಾ ಹೋತೆ. ಈ ವರ್ಷವೂ ಕಲಿತೆ. ಎಂತ ಅಂದರೆ ಯಾರನ್ನ ಎಲ್ಲಿ ಇಡ್ಕ, ಯಾರನ್ನ ಎಷ್ಟು ಹಚ್ಕಣಕ, ಯಾರನ್ನ ಎಷ್ಟು ಹಚ್ಕೊಂಬಾಗ, ನಮ್ಮನ್ನು ಯಾರು ಪ್ರೀತಿಸ್ತಾರೆ ಅವ್ರನ್ನ ನಾವು ಪ್ರೀತಿಸ್ಕ. ಕೆಲವ್ರು ಇರ್ತಾರಲ್ಲ ಸೋ ಕಾಲ್ಡ್ ಫ್ರೆಂಡ್ಸ್ ಅಂತ, ಅವ್ರನ್ನೆಲ್ಲ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲ ಇಡಬೇಕು. ಜಾಸ್ತಿ ತಲೆಬಿನ ಇಟ್ಕೊಂಬಕೋರೆ ಇದೇ ಹಾಪುದು. ಸುಮ್ಮನೆ ನಿಮ್ಮ ಬರ್ತಡೇ ದಿನ ನೀವೇ ಬೇಜಾರು ಮಾಡ್ಕೊಳಕತ್ ನನ್ನ ಕಂಡಂಗೆ. ಅವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿದ್ರೂ ನಿಮ್ಮ ಬೇಜಾರು ಮಾಡ್ತಾರಲ್ಲ ಅಂಥವ್ರು ನೀವು ಹತ್ರನೂ ಸೇರ್ಸೋಕ್ಕಾಗ. ನಾನಂತೂ ಫಿಕ್ಸೇ ಇದೆ ಕಾಣಿ, ಇನ್ನು ಯಾವ ನಾಯಿಗಳನ್ನು ಹತ್ರ ಸೇರ್ಸೋಕ್ಕಾಗ ಅಂದೇಳಿ. ಎಷ್ಟು ಬೇಕು ಅಷ್ಟೇ ಇರಬೇಕು ಅಂದೇಳಿ ಇನ್ನು ಫಿಕ್ಸ್ ಇಟ್ಕೊಂಡಿದೆ. ಆಲ್ರೆಡಿ ಮನ್ಸು ಬೇಜಾರಾಯ್ತು, ಅದರಲ್ಲೂ ಇಂಥರ ಬಗ್ಗೆ ಮಾತಾಡಿ ಮತ್ತೆ ಬೇಜಾರು ಮಾಡ್ಕೊಳಕ್ಕೆ ಸಾಯ್ಲಿ ಬಿಡಿ. ನಾವು ಮುಂದೆ ಹೋಪಾಕ ಇವತ್ತು ಬರ್ತಡೇ ಆಯ್ಕೊಂಡು ನಮ್ಮ ಮಾರದೇನ ಹತ್ರ ಹೋಯ್ದೆ ಇದ್ರಾತ. ಅದಕ್ಕೆ ನಾನು ನನ್ನ ತಂಗೀರು ಮತ್ತು ನನ್ನ ಚಿಕ್ಕಿ ಎಲ್ಲ ಸೇರಿ ಮಾರನ ಕಟ್ಟಿಗೆ ಹಾಪ ಅಂದೇಳಿ ಹೋಯ್ತು ಕಾಣಿ. ಅಲ್ಲಿ ಪೂಜೆ ಕೊಡ್ಕಿದಿತ್ತು. ಅಲ್ಲಿ ವಿಶೇಷ ಪೂಜೆ ಅಂದರೆ ರಂಗ್ ಪೂಜೆ. ಮಾರನ ಕಟ್ಟಿ ಬ್ರಹ್ಮಲಿಂಗೇಶ್ವರನ ಪವರ್ ಏನಂದೇಳಿ ನಮ್ಮ ಊರಿನವ್ರಿಗೆ ಗೊತ್ತಿರತ್ತೆ, ಆದ್ರೆ ಊರಿನ ಹೊರಗಿನವ್ರಿಗೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ. ಬ್ರಹ್ಮಲಿಂಗೇಶ್ವರ ದೇವ್ರು ಒಂಥರ ಸ್ಪೆಷಲ್ ಕಾಣಿ. ನಾವು ಒಂದ್ಸಲ ನಂಬ್ರೆ ಆ ದೇವ್ರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ನಮ್ದು ಎಂಥ ಕಷ್ಟ ಬಂದರೂ ಅದು ಪರಿಹರಿಸುತ್ತೆ ಅನ್ನೋ ನಂಬಿಕೆ ಎಲ್ಲರಿಗೂ. ಬ್ರಹ್ಮಲಿಂಗೇಶ್ವರ ದೇವರು ಮತ್ತು ಆ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೆ. ಮೇ ಬಿ ನೆಕ್ಸ್ಟ್ ವಿಡಿಯೋ ಅದೇ ನಾನು ಹಾಕ್ಬೋದು. ನಾವು ಹೋದ ದಿನ ಮಸ್ತ್ ಜನ ಇದ್ದೀರಿ, ಎಲ್ಲರೂ ರಂಗ್ ಪೂಜೆ ಕೊಡು ಬಂದಾರೆ. ಮುಗುದೇ ಲೇಟ್ ಆಗಿದ್ದಿತ್ತು. ಅದರಲ್ಲೂ ನಾಳೆ ಮದಿಗೆಲ್ಲ ಐಟಮ್ ಎಲ್ಲ ತಕೊಂಬಕ್ಕೆ ಇನ್ನೂ ಬಾಕಿ ಇದ್ದಿತ್ತು. ಅದನ್ನೆಲ್ಲ ತಗೋಬಪ್ಪ ಅಂದೇಳಿ ಹೋಯ್ತು. ಅದರಲ್ಲೂ ಮಚ್ಚಿ ಮತ್ತು ನನ್ನ ತಂಗಿ ಇಬ್ಬರು ಸರ್ಪ್ರೈಸ್ ಕೊಟ್ಟರು ಕಾಣಿ, ಕೇಕ್ ಕಟ್ ಮಾಡಿ. ಅಲ್ಲಿ ಮುಗಿಸ್ಕೊಂಡು ಹೊರಗಡೆ ಹಾಕೋದೇ ಸುಮಾರು ಹೊತ್ತಾಗಿದ್ದಿತ್ತು. ಎಂತಕ್ಕಂದ್ರೆ ನಾವು ಹೋದ ಅಂಗಡಿಗೆ ಎಂತ ಕತ್ತಿ ಅಂದರೆ ಅವ್ರು ನಮ್ಗೆ ಸರ್ವಿಸ್ ಮಾಡೋದೇ ಲೇಟ್ ಕಾಣಿ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹುಡ್ಕೋಕೆ ನಮ್ಗೆ ಬೇಕಾದ ಐಟಮ್ ಸಿಗ್ತಾನೆ ಇರಲಿಲ್ಲ. ಅದು ಅಲ್ಲದೆ ಅಂಗಡಿ ಕ್ಲೋಸ್ ಆಗ್ತಿದ್ದಿತ್ತು. ನಾವು ಅನ್ಕೊಳ್ಳೋದೊಂದು ಆಗ್ತಿದ್ದು ಇನ್ನೊಂದು ಆಗಿದ್ದು, ಬೇಕಾದ ಐಟಮು ಸಿಗ್ತಾ ಇರಲಿಲ್ಲ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ರೀಚ್ ಆದ್ದೆ 9:15 ಆಗಿದ್ದಿತ್ತು. ಆಮೇಲೆ ಮನೆಗೂ ಬರ್ತಡೇ ಸೆಲೆಬ್ರೇಟ್ ಮಾಡಿ ಅದು ಒಂಥರ ಖುಷಿ ಆಯ್ತು. ಮನೆಗೆ ಸೆಲೆಬ್ರೇಟ್ ಮಾಡೋದೇ ಚೆಂದ ಅಲ್ಲದೆ. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೊಂದು ವಿಡಿಯೋ ಸಿಗ್ತಾಕ.